ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಆ್ಯಂಡ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೇಳಿದ್ದೀರಾ? OC ಆ್ಯಂಡ್ CC ಅಂತ ಹೇಳಿದರೆ ನಿಮಗೆ ಗೊತ್ತಾಗ್ಬೋದು. ಅಂದರೆ ಇಲ್ಲಿ ಅರ್ಹತಾ ಯೋಗ್ಯ ಪತ್ರ ಮತ್ತು ವಾಸಯೋಗ್ಯ ಪತ್ರ. ಏನಿದು? ಈ ಮನೆ ಕಟ್ಟೋರು ಮತ್ತು ಮಾಲೀಕರಿಗೆ ಬಹಳ ಇಂಪಾರ್ಟೆಂಟ್ ಸುದ್ದಿ ಇದು. ಕಾರಣ ಏನು ಅಂತ ಹೇಳಿದರೆ, ದುಡ್ಡಿರೋರು ಒಂದು ಆಟ ಆಡ್ತಾರೆ, ದುಡ್ಡು ಇಲ್ಲದೆ ಇರೋರು ಪರದಾಡ್ತಾನೆ ಇರ್ತಾರೆ. ಕಾನೂನು ನೀತಿ ನಿಯಮ ಇದು ಇರೋದು ಯಾರಿಗೆ? ಬರೀ ದುಡ್ಡು ಇಲ್ಲದೆ ಇರೋರಿಗೆ ಅಥವಾ ಇನ್ಫ್ಲೂಯೆನ್ಸ್ ಇಲ್ಲದೆ ಇರೋರಿಗೆ ಮಾತ್ರನಾ? ದುಡ್ಡಿದ್ರೆ ಏನು ಬೇಕಾದರೂ ಮಾಡಬಹುದು, ಕಾನೂನು ಇರೋದೇ ದುಡ್ಡು ಮಾಡೋಕ್ಕೆ ಅನ್ನುವ ವಾತಾವರಣ ನಿರ್ಮಾಣವಾದಾಗ ಬಹಳಷ್ಟು ಪ್ರಶ್ನೆಗಳು ಬರುತ್ತವೆ. ಇವತ್ತು ನಾವು ಎಲೆಕ್ಟ್ರಿಸಿಟಿ ಮತ್ತು ಅದರ ಕರ್ಮಕಾಂಡದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಜಾರ್ಜ್ ಅವರು ಏನು ಮಾಡ್ತಾ ಇದ್ದಾರೆ? ಬರೀ ನೆಪ ಮಾತ್ರಕ್ಕೆ ಸಚಿವರಾಗಿದ್ದಾರಾ ಅಥವಾ ಬೇಕಂತಲೇ ಈ ರೀತಿಯಾದಂಥ ಒಂದಿಷ್ಟು ಅನಾಹುತಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆಯ ಜೊತೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ವೆರಿ ಗುಡ್ ಈವ್ನಿಂಗ್, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ರಾಘವ ಸೂರ್ಯ. ಇವತ್ತಿನ ಟಾಪ್ ಸ್ಟೋರಿ, ಎಕ್ಸ್ಕ್ಲೂಸಿವ್ ಟಾಪ್ ಸ್ಟೋರಿ, ಕರೆಂಟ್ ಕರ್ಮಕಾಂಡ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಕರೆಂಟ್ ಕರ್ಮಕಾಂಡಕ್ಕೆ ಜನ ಅಕ್ಷರಶಃ ಕಂಗೆಟ್ಟಿದ್ದಾರೆ. ಇದು ಭಾರತದ ಎಲ್ಲ ಕಡೆ ಇದೆಯಾ ಅಥವಾ ಬರೀ ಕರ್ನಾಟಕದಲ್ಲಿ ಮಾತ್ರ ಇದೆಯಾ? ವೆರಿ ಇಂಟ್ರೆಸ್ಟಿಂಗ್ ಡಿಬೇಟ್ ಮಾಡುವಂಥ ಅಂಶ ಇದು. ಪ್ರತಿಯೊಬ್ಬರೂ ಕೂಡ ಗಮನಿಸಲೇಬೇಕಾದಂಥ ಸುದ್ದಿ, ಎಕ್ಸ್ಕ್ಲೂಸಿವ್ ಸುದ್ದಿ. ಕರೆಂಟ್ ಕರ್ಮಕಾಂಡ. ನೀವು ಮುಂಚೆ ಕೊಳ್ಳಿದೇವ ಅಂತ ಕೇಳಿದ್ರಲ್ಲ, ಆ ರೀತಿ ನೀವು ಕರೆಂಟ್ ದೇವ ಅಂತ ಬೇಕಾದರೂ ಅಂತ ಕರಿಬಹುದು. ಹೀಗಾಗಿ ಈ ಕಾನೂನು ತೊಡಕುಗಳೇನಾಗ್ಬೋದು? ಅಸಲಿಗೆ ಈ OC ಅಂದರೆ ಏನು, CC ಅಂದರೆ ಏನು, ಯಾವಾಗ ಈ ಸರ್ಟಿಫಿಕೇಟ್ ಕೊಡ್ತಾರೆ, ಇದರಲ್ಲಿರುವಂಥ ಸಾಧಕ ಬಾಧಕಗಳೇನು, ಹೀಗೆ ಈ ಎಲ್ಲ ವಿಚಾರಗಳನ್ನು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇಂಧನ ಇಲಾಖೆಯ ಬೆಸ್ಕಾಂನಿಂದ ಕಾರ್ಪೊರೇಷನ್ಸ್ವರೆಗೂ ಕೂಡ ಏನೆಲ್ಲ ನಡೆಯುತ್ತೆ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ದುಡ್ಡಿಗಾಗಿ ದೇವಭೂತಗಳಂತೆ ಜನರನ್ನ ಕಾಡ್ತಾ ಇದೆ ಈ ಸರ್ಕಾರಿ ಮಾಫಿಯಾ. ದಟ್ ಈಸ್ ಕರೆಂಟ್ ಕರ್ಮಕಾಂಡ, ಎಕ್ಸ್ಕ್ಲೂಸಿವ್ ಕರೆಂಟ್ ಕರ್ಮಕಾಂಡ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಕರೆಂಟ್ ಕರ್ಮಕಾಂಡಕ್ಕೆ ಖಂಡಿತವಾಗ್ಲೂ ಅಕ್ಷರಶಃ ಜನ ಕಂಗೆಟ್ಟಿದ್ದಾರೆ. ಬೆಂಗಳೂರಿನಿಂದ ಹಿಡಿದು ಇಡೀ ಕರ್ನಾಟಕದಲ್ಲಿ ಹೊಸ ಅವತಾರಗಳನ್ನು ನೋಡ್ಬೋದು. ಒಟ್ಟಿನಲ್ಲಿ ಈ ಲಂಚದ ಬೇಟೆ ಸಿಕ್ಕಾಪಟ್ಟೆ ಮುಂದುವರಿತಾ ಇದೆ. ಮನೆ ಅಪಾರ್ಟ್ಮೆಂಟ್ ಕಟ್ತಾ ಇರುವಂತಹ ಮಾಲೀಕರಿಗೆ ಬಹಳ ಸಂಕಟವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅವರೇ ಇವರ ಟಾರ್ಗೆಟ್. ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಕು, ಅಂಥವ್ರನ್ನ ಬೇಟೆ ಆಡುತ್ತೆ ಒಂದು ಟೀಮ್. ಹಾಗಾದ್ರೆ ಏನಿದು? ವಾಟ್ ಇಸ್ ದ ಫ್ಯಾಕ್ಟ್? ಕರೆಂಟ್ ಬೇಕು ಅಂತ ದುಡ್ಡು ಕಟ್ಟಿದ್ರೂ ಕೂಡ ಹಲವರಿಗೆ ಆ ಕರೆಂಟ್ ಭಾಗ್ಯನೂ ಇಲ್ಲ, ವಾಪಸ್ ದುಡ್ಡು ಕೂಡ ಇಲ್ಲ. ಇಂತಹ ಅನೇಕ ವಿಚಾರಗಳನ್ನ ನಾವಿವತ್ತು ಗಮನಿಸಿ ತಜ್ಞರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ವಿದ್ಯುತ್ ಇಲಾಖೆಯ ತಜ್ಞರಾಗಿರ್ಬೋದು, ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಕಾನೂನು ತಜ್ಞರು. ಅದೇ ವಿಚಾರದಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇದ್ದಾವೆ, ಜನರನ್ನು ಹೇಗೆ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕಣ್ತೆರೆಸುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಡೋಂಟ್ ಗೋ ಎನಿವೇ, ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಲೆಟ್ಸ್ ಗೋ ಫಾರ್ ಅನದರ್ ಅಪ್ಡೇಟ್. ಈಗಾಗಲೇ ಹೇಳ್ತಾ ಇದ್ದೆ ಕೊಳ್ಳಿದೇವದ ಬಗ್ಗೆ, ಈಗ ಕರೆಂಟ್ ದೇವ. ಕೊಳ್ಳಿದೇವ ಬಂದ್ಬಿಡುತ್ತೆ ಅಂತ ಹಿಂದೆಲ್ಲ ಹಗಲು ರಾತ್ರಿ ಜನ ಕಾಯ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಈಗ ಕರೆಂಟ್ ದೇವ. ಆದರೆ ಈಗ ಮನೆ ಅಪಾರ್ಟ್ಮೆಂಟ್ ಕಟ್ತಾ ಇರೋ ಮಾಲೀಕರಿಗೂ ಸಿಕ್ಕಾಪಟ್ಟೆ ಭಯ ಶುರುವಾಗಿದೆ. ನಮ್ಮ ಮನೆ ಅಪಾರ್ಟ್ಮೆಂಟ್ಗೆ OC ಸಿಗುತ್ತೋ, CC ಸಿಗುತ್ತೋ, ಇಂಥ ಒಂದು ಕನ್ಫ್ಯೂಷನ್ ಕೂಡ ಇದ್ದಾವೆ. ಕರೆಂಟ್ ಸಪ್ಲೈ ಕೊಡೋಕ್ಕೆ ಅಧಿಕಾರಿಗಳು ಕಳ್ಳಾಟ ಮಾಡ್ತಾ ಇದ್ದಾರೆ. ದಟ್ ಇಸ್ ದ ಪಾಯಿಂಟ್. ಇನ್ನೊಂದು ಕಡೆ ಈ OC CC ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ಕೂಡ ಕರೀತಾರೆ ಅಂತ ಅಂದ್ಕೊಳ್ತೀನಿ. ಕಾರ್ಪೊರೇಷನ್ಗಳಲ್ಲಿದೆ ಲಂಚದ ಭೂತ. ಅಯ್ಯೋ ಲಂಚ ಎಲ್ಲಿಲ್ಲ ಬಿಡ್ರಿ ಅಂತ ತಳ್ಳಿ ಹಾಕುವಂಥ ವಿಚಾರ ಅಲ್ಲ. ಯಾಕಂತ ಹೇಳಿದರೆ ಇದರಲ್ಲೂ ಅವರ ಆಟಾಟೋಪಗಳು ಹೆಂಗಿರುತ್ತೆ, ಅವರ ಸ್ಮಾರ್ಟ್ನೆಸ್ ಹೆಂಗಿರುತ್ತೆ ಅನ್ನೋದನ್ನು ನಾವು ನೋಡಲೇಬೇಕಾಗಿದೆ. ಸೊ ಯಾವಾಗ ಎಚ್ಚೆತ್ಕೊಳ್ಳೋದು? ಅಯ್ಯೋ ಬಿಡ್ರಿ, ಸಮಾಜ ಹೆಂಗೆ ನಡೆಯುತ್ತೆ ಹಂಗೆ ನಡೆಯೋಣ ಅಂತಿದ್ರೆ ಸಾಕ? ನೀವು ಯೋಚನೆ ಮಾಡಿ. ಈ OC ಆ್ಯಂಡ್ CC ಯಾವಾಗ ಕೊಡ್ತಾರೆ ಕೊಡಲ್ಲ, ನಿಯಮಗಳನ್ನು ಯಾಕೆ ಪಾಲನೆ ಮಾಡಬೇಕು, ಅಥವಾ ಇದು ಕರ್ನಾಟಕದಲ್ಲಿ ಮಾತ್ರ ಇದೆಯಾ ಅಥವಾ ಭಾರತದಾದ್ಯಂತ ಇದೆಯಾ,
ಹೀಗೆ ಈ ವಿಚಾರಗಳನ್ನು ನಾವು ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ಲೆಟ್ಸ್ ಗೋ ಫಾರ್ ಅದರ್ ಅಪ್ಡೇಟ್. ಸೊ ವಾಟ್ ಇಸ್ ದ ಸೀಕ್ರೆಟ್ ಆಫ್ OC ಅಂಡ್ CC? ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂಡ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಏನಿದು? ಮನೆ ಅಥವಾ ಅಪಾರ್ಟ್ಮೆಂಟ್ ಕಟ್ಟೋಕೆ ಮೊದಲಿಗೆ ಪಾಲಿಕೆ ಕೊಡೋದೇ CC. ಕಟ್ಟಡ ಕಟ್ಟಲು ಪ್ರಾರಂಭಿಕ ಪ್ರಮಾಣ ಪತ್ರ ಅಂದರೆ ಕಂಪ್ಲೀಷನ್ ಸರ್ಟಿಫಿಕೇಟ್. ಪ್ಲಾನ್ ಪ್ರಕಾರ ಮನೆ ಕಟ್ಟಿದ್ದಾರೆ ಅಂತ ಕೊಡೋದೇ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ವಾಸಯೋಗ್ಯ ಪ್ರಮಾಣ ಪತ್ರ, ವಿದ್ಯುತ್, ನೀರು, ಚರಂಡಿ, ಅಗ್ನಿಶಾಮಕ ದಳ ಕ್ಲಿಯರೆನ್ಸ್ಗೆ ಈ OC CC. ಈ ಪ್ರಾರಂಭಿಕ ಪ್ರಮಾಣ ಪತ್ರ, ವಾಸಯೋಗ್ಯ ಪ್ರಮಾಣ ಪತ್ರದಲ್ಲೇ ಸಮಸ್ಯೆ ಉಂಟಾಗಿದೆ. ಏನ್ ಸಮಸ್ಯೆ ಇದು? ಎಸ್, ಅಯ್ಯೋ ಮನೆ ದುಡ್ಡಿದ್ರೆ ಸಾಕ ಮನೆ ಕಟ್ಬಿಡ್ಬೋದಾ? ಅಥವಾ ಏನು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ? ಯಾವ ಹಂತದಲ್ಲಿ ಈ OCಗೆ ಅಪ್ಲೈ ಮಾಡಬೇಕು ಅಥವಾ CCಗೆ ಅಪ್ಲೈ ಮಾಡಬೇಕು? CC ಫಸ್ಟಾ OC ಫಸ್ಟಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಬಂದು ಒದಗಬಹುದು. ಮತ್ತು ಯಾವ ರೀತಿ ಸ್ಕ್ಯಾಮ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮುಂದುವರಿಸೋಣ, ಗಮನ ಹಾಕೋಣ. ಎಸ್, ಲೆಟ್ಸ್ ಗೋ ಫಾರ್ ಅನದರ್ ಅಪ್ಡೇಟ್ ಕ್ವಿಕ್. ಕರೆಂಟ್ ಕರ್ಮಕಾಂಡ ಕರೆಂಟ್ಲಿ ನಡೀತಾ ಇದೆ. ಈ ಕರ್ಮಕಾಂಡ ಒಂದಲ್ಲ ಒಂದು ರೀತಿ ಪ್ಲಾನ್ ಡೈವರ್ಟ್ ಮಾಡೋದು, OC CC ಒಟ್ಟು ಕೊಡಲ್ಲ, ಸತಾಯಿಸೋದು ನಿಮ್ಗೆ ಗೊತ್ತಿದೆ ಹೆಂಗೆ ಅಂತ. ಅನಂತರ ಶುರುವಾಗೋದೆ ಈ GB ಅಥವಾ ಪಾಲಿಕೆ ಅಧಿಕಾರಿಗಳ ಕಲೆಕ್ಷನ್ ಕಥೆ. ವೆರಿ ಇಂಪಾರ್ಟೆಂಟ್. ಕಲೆಕ್ಷನ್ ಸ್ಟೋರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಬ್ರಿಗೆ ಹೇಳಿದ್ರೆ ಅನ್ಕೊಳ್ತಾರೆ OC ಅಂದರೆ ಓಪನ್ ಕಮಿಷನ್ನು, CC ಅಂದರೆ ಕಮಿಷನ್ ಇನ್ ಕ್ಯಾಶ್ ಅಂತ ಹೇಳೋರು ಉಂಟು. ಆದರೆ ಅದು ನಿಜವಾದ ಫುಲ್ ಫಾರ್ಮ್ ಅಲ್ಲ. ನಿಜವಾದ ಫುಲ್ ಫಾರ್ಮ್ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಆ್ಯಂಡ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಆದರೆ ಈ ಓಪನ್ ಕಮಿಷನ್ನು ಅಥವಾ ಕಮಿಷನ್ ಇನ್ ಕ್ಯಾಶ್ ಇಲ್ಲದೆ ಹೋದರೆ ಏನು ನಡೆಯಲ್ಲ ಅನ್ನೋದು ವಾಸ್ತವ ಆಗಿಬಿಟ್ಟಿದೆ. ಎಸ್, ಈಗ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ. ಆ ಎಲ್ಲ ವಿಚಾರಗಳನ್ನು ಗಮನಿಸಿ ನಮ್ಮ ಸ್ಟುಡಿಯೋಗೆ ಆಗಮಿಸಿರುವಂಥ ತಜ್ಞರ ಜೊತೆ ಚರ್ಚೆ ಮಾಡಲೇಬೇಕು. ನೀವು ಅದನ್ನು ನೋಡಲೇಬೇಕು, ಗಮನಿಸಲೇಬೇಕು, ಕೇಳಿಕೊಳ್ಳಲೇಬೇಕು, ಒಂದು ಅರಿವನ್ನು ಮೂಡಿಸಲೇಬೇಕಾಗಿದೆ ಅಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಓಕೆ, ಕೋರ್ಟ್ ಆರ್ಡರ್ ನೆಪದಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಮನೆ ಕಟ್ಟೋರ ಸುಲಿಗೆಗೆ ಇಳಿದಿದೆ. ಯಾವುದು? ಬೆಸ್ಕಾಂ. 2024 ನಂತರ OC ಮತ್ತು CC ಇಲ್ಲದ 1200 ಚದರ ಅಡಿ ಮೀರಿದ ಕಟ್ಟಡಗಳಿಗೆಲ್ಲ, ಅಂದರೆ ಈ 30-40 ಮೀರಿದ ಕಟ್ಟಡಗಳಿಗೆಲ್ಲ ಕಿರಿಕ್ ಮಾಡ್ತಾರೆ. ಆದರೆ ದುಡ್ಡು ಕೊಡೋ ಕಟ್ಟಡ ಮಾಲೀಕರಿಗೆ ಕರೆಂಟ್ ಭಾಗ್ಯ ಕರುಣಿಸಿದ್ದೂ ಇದೆ. ಅರೆ ಇದೇಂಗ್ರಿ, ಇದೆಲ್ಲ ಮಾಯಾ ಸ್ವಾಮಿ, ಮಾಯಾ. ಮಾಲೀಕರು ಕಟ್ಟಿದ ದುಡ್ಡಿಗೆ ಬಡ್ಡಿನೂ ಇಲ್ಲ, ಕರೆಂಟು ಇಲ್ಲ ಅಂತಲೇ ಕಂಗಾಲಾಗಿದ್ದಾರೆ. ಎಸ್, ಒಟ್ನಲ್ಲಿ ಫೈನಲಿ ಏನು, ಈ OC CCಯ ನೆಪದಲ್ಲಿ ಬೇರೆ OC CC ಮಾಡ್ತಾ ಇದ್ದಾರೆ. ಇದಕ್ಕೆ ಬ್ರೇಕ್ ಹಾಕೋದು ಯಾವಾಗ ರೀ? ಈ ಪ್ಯಾಟರ್ನ್ ಹಿಂಗೆ ಮುಂದುವರಿಸ್ಕೊಂಡು ಹೋಗಬೇಕಾ? ಏನು ಕತೆ, ಏನು ಮಾಡಬೇಕಾಗಿದೆ? ಯಾರನ್ನು ನಾವು ಹಿಡ್ಕೊಳ್ಬೇಕ್ರಿ? ಹಲವು ಪ್ರಶ್ನೆಗಳಿದ್ದಾವೆ. ಅಫ್ಕೋರ್ಸ್ ಈಗ ನಮಗೆ ಯಾರೋ ಸತಾಯಿಸ್ತಾ ಇದ್ದಾರೆ, ಆಗೇನು ಮಾಡಬೇಕು? ಈ ಮಂತ್ರಿ ಮಹೋದಯರನ್ನು ಸುಲಭ ಕೈಗೆ ಸಿಗ್ತಾರಾ? ಇಲ್ಲ. ಹಾಗಾದರೆ ಯಾರ ಹತ್ರ ಹೋಗಬೇಕು? ಯಾವ ಟೈಮಲ್ಲಿ ನಾವು ಅಪ್ಲೈ ಮಾಡಬೇಕು? ಅಥವಾ ಇದರ ಹಕ್ಕೀಕತ್ತೇನು, ಇದರ ಮಹತ್ವ ಏನು? ಎಲ್ಲ ವಿಚಾರಗಳನ್ನು ನಾವು ತಿಳಿತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಇವತ್ತು. ಎಸ್, ಲೆಟ್ಸ್ ಬಿಗಿನ್ ದ ಡಿಬೇಟ್. ನಮ್ಮ ಜೊತೆ ಗೆಸ್ಟ್ಗಳಿದ್ದಾರೆ. ಓಕೆ, ವಿದ್ಯುತ್ ತಜ್ಞರು MG ಪ್ರಭಾಕರ್ ನಮ್ಮ ಜೊತೆಗಿದ್ದಾರೆ. ಬಹಳ ಸಮಾಜಮುಖ ಕಾಳಜಿಯಿಂದ ಸಾಕಷ್ಟು ವರ್ಕ್ಶಾಪ್ಗಳನ್ನು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಅವರ ಪಾತ್ರ ದೊಡ್ಡದು. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಇನ್ನು ಡಾಕ್ಟರ್ ವಾಸುದೇವರಾವ್ ಕಶ್ಯಪ್, ಕಾನೂನು ವಿಶ್ಲೇಷಕರು ನಮ್ಮ ಜೊತೆಗಿದ್ದಾರೆ. ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಇನ್ನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರು ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ. ಇನ್ನು ನಮ್ಮ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿಯ ವಕ್ತಾರರು ರಘು ಜಾಣಗೆರೆ ಅವರು ಕೂಡ ಇದ್ದಾರೆ. ನಮಸ್ಕಾರ. ಥ್ಯಾಂಕ್ ಯು. ಮೊದಲಿಗೆ ನಾನು ಹಿರಿಯರನ್ನ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಸರ್, ವಿದ್ಯುತ್ ಇಲಾಖೆ ಅಂತ ಹೇಳಿದ ತಕ್ಷಣ ನಮಗೆ ಎಲ್ಲ ವಿಚಾರಗಳು ಗೊತ್ತಿರಲ್ಲ ನಮಗೆ, ಆದರೆ ಅದಿಲ್ಲದೆ ಏನೂ ನಡೆಯಲ್ಲ. ಆದರೆ ನಮ್ಮ ಅನೇಕ ಗ್ರಾಹಕರು ಅಥವಾ ಮನೆ ಮಾಲೀಕರು ಎಲ್ಲರೂ ಬಹಳ ಕಷ್ಟಪಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಈ OC ಮತ್ತು CCಗೆ ಸಂಬಂಧಪಟ್ಟ ಹಾಗೆ ನಮಗೊಂದಿಷ್ಟು ಅರಿವು ಮೂಡಿಸ್ಬೋದಾ ಸರ್? OC ಮತ್ತು CC ಕಾನೂನಿನ ದೃಷ್ಟಿನಲ್ಲಿ ಯಾವತ್ತಿಂದಲೂ ಇದೆ. ಹಾಂ ಸರ್. ಅದು ಹೊಸದಾಗದಂಥ ಹುಟ್ಟಿದ ಹಾಕದಂಥ ಒಂದು ಏನು ಸಮಸ್ಯೆ ಅಲ್ಲ. ಓಕೆ. ಆದರೆ ಮಧ್ಯದಲ್ಲಿ KERC 10th ಅಮೆಂಡ್ಮೆಂಟ್ ಅಂತ ಒಂದು ತಂತು. ಹಾಂ ಸರ್. ಕಂಡೀಷನ್ಸ್ ಆಫ್ ಸಪ್ಲೈ.
ಆ 10th ಅಮೆಂಡ್ಮೆಂಟ್ನಲ್ಲಿ ಸ್ಪಷ್ಟವಾಗಿ ಈ OCCC ಬೇಕಾಗಿರ್ತಕ್ಕಂಥ ಇದನ್ನು ಕ್ಲಾಸಸ್ ಏನಿದೆ ಅದನ್ನು ತೆಗೆದುಬಿಟ್ಟು ಹಾಂ ಸರ್, ಅಲ್ಲಿಂದ ಶುರು ಆಯಿತು. ಹಾಂ ಸರ್. ನನಗೆ ನನ್ನ ಮಿತ್ರ ಆದಂಥ ಕೃಷ್ಣಪ್ಪನವರು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಅವರು ಸ್ಪಷ್ಟವಾಗಿ ಸಾರ್ವಜನಿಕ ಬಹಿರಂಗ ವಿಚಾರಣೆ ಸಂದರ್ಭದಲ್ಲಿ ಹೇಳಿದರು, ಹಾಂ ಸರ್, ಇದು ತಾವು ಮಾಡ್ತಾ ಇರ್ತಕ್ಕಂಥದ್ದು ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ಗೆ ವಿಧಿಸಿರ್ತಕ್ಕಂಥ ರೂಲ್ಗೆ ವಿರೋಧವಾಗಿದೆ, ಆದ್ದರಿಂದ ಇದನ್ನು ಕೈ ಬಿಡಬೇಡಿ. ಆದರೆ ಬೆಸ್ಕಾಂ ಅಂತವ್ರು ಹೇಳಿದ್ರು, ಅದು ಕಟ್ಟಡ ಆ ಕಾನೂನಿಗೆ ಅನುಗುಣವಾಗಿದೆಯಾ ಇಲ್ಲ ಅಂತ ಡಿಸೈಡ್ ಮಾಡಬೇಕಾದರೂ ನಾವಲ್ಲ, ಅದಕ್ಕೆ ಬೇರೆ ಅಥಾರಿಟಿ ಇದ್ದಾರೆ, ನಮ್ಮ ಪ್ರಕಾರ ಇದನ್ನು ನಡಿಬೇಕು ಅಂತ ಹೇಳಿದ್ರು. ಹಾಗಾಗಿ ಆ ಒಂದು ಬದಲಾವಣೆ 10th ಅಮೆಂಡ್ಮೆಂಟ್ ಬಂತು. 10th ಅಮೆಂಡ್ಮೆಂಟ್ ಆಗಲೇ 2 ಸಲ ಹೈಕೋರ್ಟ್ ಮುಂದೆ ಚಾಲೆಂಜ್ ಆಯಿತು. ಆ ಮಧ್ಯದಲ್ಲಿ ಡಿಸೆಂಬರ್ 24 17ನೇ ತಾರೀಕು ಬಂದಿದ್ದರ ಪ್ರಕಾರ ಹೈಕೋರ್ಟ್ ಏನು ಹೇಳ್ತು, ಈಗಾಗಲೇ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇರೋದರಿಂದ ಇದು ನಮ್ಮ ವ್ಯಾಪ್ತಿಯನ್ನು ಮೀರಿದೆ, ಇದು ಅದನ್ನು ನಾವು ಫಾಲೋ ಮಾಡಬೇಕು ಅನ್ನೋದು ಸ್ಪಷ್ಟವಾದಂಥ ಒಂದು ನಿರ್ದೇಶನ ಕೊಟ್ಟರು. ಹಾಗಾಗಿ ಇವತ್ತು ಈ OC ಮತ್ತು CC ಮಧ್ಯದಲ್ಲಾಗಿರ್ತಕ್ಕಂಥ ಒಂದು ದೋಷ, ಕರ್ನಾಟಕದಲ್ಲಿ KERC ಗ್ರಾಹಕರನ್ನು ಎಷ್ಟು ಮಟ್ಟಿಗೆ ಅವರ ಹಿತಾಸಕ್ತಿಗಳನ್ನ ಕಾಪಾಡಬೇಕೋ ಆ ಮಟ್ಟಿಗೆ ಮಾಡ್ತಾ ಇಲ್ಲ. ಹಾಗಿಂದಾಗಿ ಏನಾಗಿದೆ, ಕಾನೂನಿನ ತೊಡ್ಕೊಳ್ಳೋದು ಜನಸಾಮಾನ್ಯನಿಗೆ ಅವ್ನಿಗೆ ಗೊತ್ತಾಗಲ್ಲ. ಅವನಿಗೆ ಯಾರು ಗೈಡ್ ಮಾಡಬೇಕು, ಯಾರು ಅವ್ರನ್ನ ನಡೆಸ್ಕೊಂಡು ಹೋಗಬೇಕು, ಏನು ಹೆಚ್ಚು ಕಮ್ಮಿ ಇದ್ದಾಗ ಸರ್ಕಾರದ ಜೊತೆ ಒಂದು ಮಾತುಕತೆ ಮಾಡಿ ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನೋ ಒಂದು ಪ್ರಯತ್ನ ನಡೆದೇ ಇಲ್ಲ. ಪ್ರಿಯಾಂಬಲ್ ಆಫ್ ದ ಆ್ಯಕ್ಟ್ನಲ್ಲಿ ಹೇಳುತ್ತೆ, ಪ್ರೊಟೆಕ್ಷನ್ ಆಫ್ ದ ಕನ್ಸ್ಯೂಮರ್ ಇಂಟ್ರೆಸ್ಟ್ ಅಂತ ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಅನ್ನು ಹೇಳುತ್ತೆ, ಅದರ ಸುಳಿವೇ ಇಲ್ಲ. ಹಾಗಾಗಿ ದ ರೆಗ್ಯುಲೇಟರಿ ರಿಗರ್ ರಿಕ್ವೈರ್ಡ್ ಇನ್ ಕರ್ನಾಟಕ ಈಸ್ ಟೋಟ್ಲಿ ಮಿಸ್ಸಿಂಗ್. ಐ ಆಮ್ ಸಾರಿ ಟು ಮೇಕ್ ದಿಸ್ ಸ್ಟೇಟ್ಮೆಂಟ್, ಬಟ್ ಐ ಆಮ್ ಮೇಕಿಂಗ್ ಎ ವೆರಿ ಕನ್ಸರ್ನ್ಡ್ ಸ್ಟೇಟ್ಮೆಂಟ್. ಎಸ್, ಕನ್ಸರ್ನ್ಡ್ ಅಲಿಗೇಷನ್, ಕಾಳಜಿಯುತವಾದಂತಹ ಒಂದು ಅಲಿಗೇಷನ್ ಅಂದಾಗ ಒಂದಿದು ಚಪಲ ಅದು, ಆದರೆ ಆಬ್ಸರ್ವೇಷನ್ನು ಇಟ್ ಈಸ್ ಬ್ಯಾಕ್ಡ್ ಅಪ್ ಬೈ ರಿಸಲ್ಟ್ಸ್. ಇದು ಕಾನೂನಿನ ದೃಷ್ಟಿಯಲ್ಲಿ ಹೇಗಿದೆ ಅನ್ನೋದನ್ನು ಸಮಸ್ಯೆಯನ್ನು ಅರ್ಥ ಮಾಡುವ ಒಂದು ಪ್ರಯತ್ನ ಮಾಡಿರೋದ್ರಿಂದ ನಾನು ಅಧಿಕೃತವಾಗಿ ಹೇಳಬಲ್ಲೆ. ಓಕೆ, ಗಾಟ್ ಇಟ್ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್